ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಬಗ್ಗೆ ಮಾತಾಡಿದಕ್ಕೆ ಕೆನ್ನೆ ಎಲ್ಲ ಕೆಂಪಾಗಿ ಕನ್ನಡಕ ತುಂಬಾ ಹಬೆ ತುಂಬ್ಕೊಂಡ್ಬಿಡ್ತು ನೋಡಪ್ಪ. ಏ ಲಕ್ಕಿ ಸುಮ್ನಿರೋ, ಹಂಗೆಲ್ಲ ರೇಗಿಸ್ಬೇಡ. ಅಣ್ಣ ನಿನ್ನ ನಾನ್ ರೇಗಿಸ್ದೆ ಇನ್ಯಾರು ರೇಗಿಸ್ತಾರೆ ಹೇಳು? ಓ ಸರಿ 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 ಸರಿ, ಅದಕ್ಕೆ ಇದಾರಲ್ವ ರೇಗ್ಸಕ್ಕೆ. ಅಂದ್ರೆ ಎಂತ ಇಡಿಯಟ್ ನಾನು. ಹೋಗಿ ಹೋಗಿ ಇವನ್ ಮದುವೆ ಕ್ಯಾನ್ಸಲ್ ಮಾಡ್ತಾನೆ ಅನ್ಕೊಂಡಿದ್ನಲ್ಲ. ಈ ರಾಕ್ಷಸಿನ ಮುಂದೆ ನಿಂತು ಎಲ್ಲ ಮಾಡ್ತಿದ್ದಾಳೆ. ಅಲ್ಲಮ್ಮು ಒದ್ದಾಡ್ತಿದ್ರೆ ಇವರಿಗೆಲ್ಲ ಸಂಭ್ರಮ. ಈ ಸಂಜೀವನು ಏನು ಕಮ್ಮಿ ಇಲ್ಲ. ಇವನ್ನ ನಂಬ್ಕೊಂಡು ನಾನು ಇಲ್ಲಿವರೆಗೂ ಬಂದಲ್ಲ. ಕರ್ಮ. ಛೇ, ದೇವ್ರೆ, ಮಗು ಹುಟ್ಟಿದ ತಕ್ಷಣ ಅದ್ರ ಜನ್ಮ ದಿನಾಂಕ, ಗಳಿಗೆ, ಪಾದ ನೋಡಿ ಜಾತಕ ಬರೆಸ್ತಾರೆ. ಆದರೆ ನನ್ನ ಮಗಳಿಗೆ ಆ ರೀತಿ ಜಾತಕ ಬರೆಸೋ ಭಾಗ್ಯ ನನಗೆ ಸಿಗ್ಲೇ ಇಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಲಿ ಅವಳು ಜಾತಕ ಬರೆಯೋ ಅನಿವಾರ್ಯತೆ ಸೃಷ್ಟಿ ಮಾಡಿದ್ಯಾ. ನಿನ್ನ ಆಟ ನನಗೆ ಅರ್ಥ ಆಗ್ತಾ ಇಲ್ಲ ದೇವ್ರೆ. ನಾನು ಬರೆಯೋ ಈ ಜಾತಕನ ನೀನೇ ಕೈ ಹಿಡಿದು ಬರೆಸ್ಬೇಕು. ಯಾವ ತಪ್ಪು ಆಗದ ಹಾಗೆ, ಅವಳ ಜೀವನದಲ್ಲಿ ಯಾವ ವ್ಯತ್ಯಾಸನೂ ಬರದ ಹಾಗೆ. ನಾಳೆ ನಿನ್ ಬಟ್ಟೆಗಳು, ದೊಡ್ಡಮ್ಮನ ಬಟ್ಟೆಗಳು, ಸೀರೆಗಳು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮುಗ್ದೋಯ್ತು. ಆಮೇಲೆ ನೀನ್ ಯಾವ್ಯಾವ ಶಾಸ್ತ್ರಕ್ಕೆ ಯಾವ್ಯಾವ ಬಟ್ಟೆ ಹಾಕೋತೀಯ ಅಂತ ಇವಾಗ್ಲೇ ಸೆಲೆಕ್ಟ್ ಮಾಡಿ ಇಟ್ಬಿಡು. ದೊಡ್ಡ ದೊಡ್ಡ ಕೆಲಸ ಎಲ್ಲ ಮುಗೀತು, ಸಣ್ಣ ಸಣ್ಣದಷ್ಟೇ. ಅಪ್ಪ, ನಿಮ್ಮಪ್ಪ ನಿನ್ ಜಾತಕ ಬರೀತಿದ್ದಾರೆ, ಅವ್ರನ್ನ ಮಾತಾಡ್ಸ್ಬೇಡ ಇವಾಗ. ಏನ ಲಕ್ಕಿ ಜಾತಕ ಬರೀತಿದಾರ? ಯಾಕೆ ಚಿಕ್ಕಮ್ಮ, ಲಕ್ಕಿ ಜಾತಕ ಇರ್ಲಿಲ್ವಾ? ಇತ್ತು, ಆದರೆ ಅದು ಎಲ್ಲಿಟ್ಟಿದಾರೋ ಮರ್ತು ಹೋಗಿ ಕಳೆದೋಗ್ಬಿಟ್ಟಿದೆ. ಹುಡುಕಿದ್ವಿ, ಸಿಗ್ಲಿಲ್ಲ, ಅದಕ್ಕೆ ಬರಿತಾ ಇದ್ದಾರೆ. ಹೌದಾ?